ನೋಡ್ರಿ, ಇಲ್ಲಿ ನಾವು ಮೊದಲೇದಾಗಿ ಇಲ್ಲಿ ಪಂಚಮಿ ಹಬ್ಬದ ಸ್ಪೆಷಲಾಗಿ ಬಳೆಗಾರ ಬಂದಾರ ನಮ್ಮ ಮನೆಗೆ. ನಾವು ಬಳೆ ತೊಗೊಳತ್ತೀವಿ, ನೋಡ್ಕೊಂಬರ್ರಿ. ನೋಡ್ರಿ, ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಅದು ಅವ್ರ ಹತ್ರ ಎಷ್ಟಾರ ಬಳೆ ಇರಲಿ, ತವ್ರ ಮನೆಗೆ ಹೋದಾಗ ಅಥವಾ ಜಾತ್ರೆಗೆ ಹೋದಾಗ ಒಂದು ಜೊತೆ ಬಳೆ ತೊಗೊಂಬಂದ್ರೇ ಮನಸ್ಸಿಗೆ ಸಮಾಧಾನ. ಹಾಗಾಗಿ ನೋಡಿ, ನಾವು ಇಲ್ಲಿ ಹಬ್ಬಕ್ಕೆ ಮೊದಲೇದಾಗಿ ಬಳೆಯ ಒಂದು ವ್ಯಾಪಾರನ ಮಾಡ್ತಾಯಿದ್ದೀವಿ. ಬಳೆಗಳನ್ನು ತಗೊಂಡಾದ್ಮೇಲೆ ನೆಕ್ಸ್ಟ್ ಹಬ್ಬ ಮಾಡೋದು. ಹಾಗಾಗಿ ನಾವಿಲ್ಲಿ ಬಳೆ ತೊಡಸ್ಕೋತಾ ಇದ್ದೀವಿ. ಎಲ್ಲರೂ ಸೇರಿ ಒಟ್ಟಿಗೆ ಬಳೆ ತೊಡಸ್ಕೋದು ಒಂದು ಖುಷಿಯಾದ ಸಂಭ್ರಮ. ನಮ್ಮ ಕಡೆಗೆ ಮದುವೆಗಳಲ್ಲಿ, ದೊಡ್ಡ ದೊಡ್ಡ ಮನೆ ಫಂಕ್ಷನ್ಗಳಲ್ಲಿ ಈ ರೀತಿ ಬಳೆಗಾರನ್ನ ಮನೆಗೆ ಕರೆಸ್ಬಿಟ್ಟೆ ನಾವು ಬಳೆನ ತೊಡಸ್ಕೋತೀವಿ. ನೋಡಿಲ್ಲಿ ನಾನು ಈ ಬಳೆಗಳನ್ನು ತೊಗೊಂಡಿದ್ದೀನಿ. ಹಾಗೆ ನನ್ನ ಮಕ್ಳಿಗೂ ಕೂಡ ಇನ್ನೂ ಇಬ್ಬರಿಗೂ ತೊಗೋಬೇಕು. ನಮ್ಮ ದೊಡ್ಡಮ್ಮ ಇಲ್ಲಿ ಬಳೆ ಹಾಕಿಸ್ಕೋತಾ ಇದ್ದಾಳೆ. ಅವ್ರ ಕೈಗಂತೂ ತುಂಬ ಚಿಕ್ಕ ಬಳೆಗಳು ಹಾಕಬೇಕು. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಹಾಕ್ತಾಯಿದ್ದಾರೆ ಬಳೆಗಾರರು. ಅವರು ಯಾವಾಗಿಂದ ಮುಂಚೆಯಿಂದನೂ ಹೀಗೆ ಇಟ್ಕೊಂಬಂದಾರ. ಹಂಗಾಗಿ ಇದೇ ರೀತಿನೇ ಇಟ್ಕೋತಾರೆ ಅವರು. ನೋಡ್ರಿ, ನಾವು ಬಳೆ ಹಾಕಿದ ಮೇಲೆ ನಾಗಪ್ಪಗೆ ಹಾಲೆರಕ್ಕೆ ಹೋಕ್ಕೀವಿ. ನೋಡ್ಕೊಂಬನ್ರಿ ಈ ವಿಡಿಯೋನ. ಇಷ್ಟು ಆಡ್ದೈತಿ ನೋಡಿ. ಯಾರಿಗ್ರಿ ಬವ್ಯಾಗ ಭಾಗ್ಯದ ಚಿಕ್ಕಿ ಹೋಗ್ಲ ತಗೊಡ್ರಿ. ಮತ್ತು ಒಂದು ದಿನಕ್ಕೆ ಬೆಳಗಾದ ಒಂದು ಚಲೋ ಅಂತ ಬಳಿ ಇರ್ತೀರಿ ಎಲ್ಲ ಇವು ಇಲ್ಲ ಇವು ಇಲ್ಲವೇ ಇಂಥವು ಸಣ್ಣ ಅದಾವ್ರೆ ಅಂತಂದ್ರೆ ಕೊಟ್ಬಿಟ್ರಿ ಎಲ್ಲರಿಗೆ. ನನ್ನ 3 ಮಂದಿ ಸೇಮ್. ಹುಡುಗರಿಗೆ ರೀ ಬರಂಗಿಲ್ಲ ರೀ, ದೊಡ್ಡ ಅಕ್ಕವು ಅಂತ ಇಟ್ಟಿಲ್ಲ. ನೀವು ಬಂದೆ ಅವ್ರಿಗೆ ಮತ್ತು ಮನೆ ಕಾಸು ಹೊಳ್ಳಿ ಬೇರೆ ಬರ್ಲಿಕ್ಕೆ ಬಂದು ಯಾವಾಗ್ಲೂ ಯಾರು ಇಟ್ಕೋದಿಲ್ಲ, ಎಲ್ಲ ಕಾಯಿ ಮಾಡಿ ಕಾಯಿ ಬಿಟ್ಟು ಭವ್ಯ ಭಾಗ್ಯ ಭಾರತಿ. ನಮಸ್ಕಾರ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾವು ನಾಗಪ್ಪಗೆ ಹಾಲೆರಕ್ಕೆ ಬಂದೇವಿ. ಇಲ್ಲಿ ನಮ್ಮ ತಾಯಿ ಪೂಜೆ ಮಾಡ್ತಾಯಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಅವರ ಪೂಜೆ ಮಾಡತ್ತಾರೆ. ನೋಡ್ರಿ, ಇಲ್ಲಿ ನಾವು ಜೋಡ ನಾಗಪ್ಪ ಇದ್ದಾವೆ ಇಲ್ಲಿ. ಅವತ್ತು ನಮ್ಮ ತಮ್ಮನ ಜೋಳದ ಫಂಕ್ಷನ್ ಒಳಗೆ ತೋರಿಸಿದ್ನೆಲ್ಲ ಲಕ್ಷ್ಮೀ ಮೂರ್ತಿ, ಲಕ್ಷ್ಮೀ ದೇವರ ಕಟ್ಟೆ. ಅಲ್ಲಿ ನಾಗಪ್ಪನ ಪ್ರತಿಷ್ಠಾಪನೆ ಕೂಡ ಐತಿ. ಅಲ್ಲಿನೇ ನಾವು ಹಾಲೆರಿತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೇಲಿ ಒಂದು ದಿವಸ ಹೊರಗಡೆ ಇರೋ ನಾಗಪ್ಪಗೆ ಹಾಲೆರಿತಾರೆ. ನಾಳಿನ ದಿವಸ ಒಳಗಡೆ ಮನೆಯಲ್ಲೇ ಇರುವಂಥ ಬೆಳ್ಳಿ ನಾಗಪ್ಪ ಅಥವಾ ಹಿತ್ತಾಳೆ ನಾಗಪ್ಪ ಬಿಟ್ಟರೆ ಏನು ತೊಂಬಿಟ್ಟು ಮಾಡ್ತಾರಲ್ಲ, ಆ ತೊಂಬಿಟ್ಟಿಂದ ನಾಗಪ್ಪನ ರೂಪವನ್ನು ನಿರ್ಮಿಸಿ ಹಳ್ಳಿ ಹಿಟ್ಟಿನ ನಾಗಪ್ಪಗೆ ಹಾಲೆರಿತಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಾವು ದೀಪನ ನೋಡ್ರಿಲ್ಲ, ಮೊನ್ನೆ ನಾವು ಮಾಡೈತಿ, ಒಂದು 5-6 ತಿಂಗಳಾಗಿಲ್ಲ, ಹೊಸ ತಂದು ನಾಯಿ ಎಲ್ಲ ದೀಪದ ಇದನ್ನು ಒಡೆದು ಹಾಕಿ ಬತ್ತಿ ತಿಂದು ಹೋಗೈತಿ ಇಲ್ಲಿ. ಅದಕ್ಕೆ ನೋಡತ್ತಾರೆ ಇವರು. ನೋಡ್ರಿ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಈ ನಾಗರ ಪಂಚಮಿ ಅಂದರೆ ತುಂಬ ಖುಷಿಯಾದಂಥ ಹಬ್ಬ.
ಎಲ್ಲದಕ್ಕಿಂತ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು. ಗಂಡನ ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲರೂ ಈ ಹಬ್ಬಕ್ಕೆ ಹಳ್ಳಿ ಕಡೆಗೆ ಖಂಡಿತವಾಗ್ಲೂ ಎಲ್ಲರೂ ತವ್ರ ಮನೆಗೆ ಬಂದೇ ಬರ್ತಾರೆ ಫ್ರೆಂಡ್ಸ್. ಹಾಗೆ ನಾನು ಕೂಡ ಬಂದಿದ್ದೀನಿ ಇವತ್ತು. ನಮ್ಮದು ಒಂದೇ ಊರಾಗಿರೋದ್ರಿಂದ ನಾನು ಇವಾಗ ತಾನೇ 1 ಅವರ್ ಮುಂಚೆ ಬಂದಿದ್ದೀನಿ. ನೋಡಿ ಇಲ್ಲಿ ನೈವೇದ್ಯಕ್ಕೆ ಏನೇನು ಮಾಡ್ತಾರೆ ಅಂದರೆ, ಈ ಹಬ್ಬಕ್ಕೆ ನಮ್ಮ ಕಡೆಗೆಲ್ಲ ತಂಬಿಟ್ಟು ಮಾಡ್ತಾರೆ. ಮೇನು ಎಲ್ಲ ಕಡೆಗೂ ತಂಬಿಟ್ಟು ಮಾಡೇ ಮಾಡ್ತಾರೆ. ತಂಬಿಟ್ಟು, ಉಸುಳಿ, ಅನ್ನ. ಇಲ್ಲಿ ಇದು ಬೇರೆಯವ್ರದ್ದು, ನಾವು ಅನ್ನನ ಎಡೆ ಹಾಕಂಗಿಲ್ಲ. ನಾವು ತಂಬಿಟ್ಟು ಉಸುಳಿನ ಮಾತ್ರ ಎಡೆಗೆ ಹಾಕ್ತೀವಿ. ನೋಡಿ ಇಲ್ಲಿ ಇದು, ಹಾಗಾಗಿ ನಾವಿಲ್ಲಿ ತಂಬಿಟ್ಟು ಉಸುಳಿ ಕಾಳನ್ನ ಮಾತ್ರ ತೊಗೊಂಬಂದಿದ್ದೀವಿ. ಇಲ್ಲಿ ಉಡಿಗೆ ಕಡಲೆಕಾಳು, ಅಕ್ಕಿ, ಎರೆಕೆ ಹಾಲು, ಬೆಳಗೋದಕ್ಕೆ ತೆಂಗಿನಕಾಯಿ ಇಷ್ಟನ್ನು ತೊಗೊಂಡು ಬಂದಿದ್ದೀವಿ. ನಾವಿಲ್ಲಿ ಹೂವು ಮಾಲೆ ಎಲ್ಲ ಹಾಕಿದ್ದೀವಿ ಆಲ್ರೆಡಿ. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಾನು ಪೂಜೆ ಮಾಡಬೇಕಿತ್ತು, ಆದರೆ ಇಲ್ಲಿ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಸರಿ ಆಗಲ್ಲ ಅಂಥೇಳಿ ನಾನು ಅವ್ರನ್ನ ಪೂಜೆ ಮಾಡೋಕೆ ಹಚ್ಚಿ ನಾನು ವಿಡಿಯೋ ಮಾಡತ್ತೀನಿ ರೀ. ನನ್ನ ಮಕ್ಕಳು ಒಬ್ಳಕ್ಕಿ ಸ್ಕೂಲ್ನಾಗ ಅದಾಳ, ಒಬ್ಳು ಬಂದಾಳ ಇಲ್ಲಿ, ಆದರೆ ಅವಳು ಮುನ್ಸ್ಕೊಂಡಾಳ, ಹಾಗಾಗಿ ಅವಳು ವಿಡಿಯೋ ಮಾಡಲಿಲ್ಲ. ನೋಡಿ ಇಲ್ಲಿ ಎಲ್ಲರೂ ಓಣ್ಯಾಗಿರೋ ಎಲ್ಲರೂ ಬಂದಿಲ್ಲೇ ಹಾಲು ಇರ್ತಾರೆ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರಾಗಿ ಅಕ್ಕಪಕ್ಕದವರು ಬರ್ತಾಯಿದ್ದಾರೆ. ಆಲ್ರೆಡಿ ನಾವು ಬರೋಕ್ಕೆ ಮುಂಚೆ 1-2 ಜನ ಹಾಲು ಹಾಕಿ ಹೋಗಿದ್ರು ಆಗಲೇ. ಇವಾಗ ನಾವು ಬಂದಿದ್ದೀವಿ. ಟೈಮ್ ಆಗಲೇ ಜಾಸ್ತಿನೇ ಆಗಿದೆ. ನಮಗೋಸ್ಕರ ವೇಟ್ ಮಾಡಿಕೊಂಡು ನಮ್ಮಮ್ಮ ಲೇಟಾಗಿ ಹಾಲು ಇರ್ತಾ ಇದ್ದಾರೆ. ನಾವು ಬರೋದೇ ಲೇಟ್ ಆಗೋಯ್ತು. ನೋಡಿ ನಾಗಪ್ಪಗೆ ಎಲ್ಲ ಹೆಣ್ಮಕ್ಳು ಪೂಜೆನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಮಾಡೋದು ಈ ಹಬ್ಬ, ಅದರಲ್ಲೂ ಈ ನಾಗರ ಪಂಚಮಿ ಸ್ಪೆಷಲ್ಲಾಗಿ ತುಂಬ ಖುಷಿಯಾದಂಥ ವಿಚಾರ. ಹಿಂದಿನ ಕಾಲದಲ್ಲಿ ಈ ಹಬ್ಬಕ್ಕೆ ಯಾವ ಹಬ್ಬಕ್ಕೆ ಕಳಿಸಿಲ್ಲ ಅಂದರೂ ನಾಗರ ಪಂಚಮಿಗೆ ಹೆಣ್ಮಕ್ಳನ್ನ ಕಳಿಸ್ತಾಯಿದ್ರು. ಆವಾಗ ಎಲ್ಲ ಗೆಳತಿಯರು ಸೇರಿಕೊಂಡು ಜೋಕಾಲಿ ಆಡೋದು, ನಾಗಪ್ಪಗೆ ಹಾಲು ಒಯ್ಯೋದು, ಈ ಥರ ಎಲ್ಲ ಒಳ್ಳೆ ಖುಷಿಯಾಗಿ 1-2 ದಿನ ತವ್ರ ಮನೆಯಲ್ಲಿ ಕಳೆದ್ಬಿಟ್ಟು ಆಮೇಲೆ ಗಂಡನ ಮನೆಗೆ ಹೋಗ್ತಾಯಿದ್ರು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಇದನ್ನು ಹೆಣ್ಣು ಮಕ್ಕಳ ಹಬ್ಬ ಅಂತಲೇ ಆಚರಿಸ್ತಾ ಬಂದಿದ್ದೀವಿ. ನಾವು ಕೂಡ ನೋಡ್ರಿ ಇಲ್ಲಿ ನಾಗಪ್ಪಗೆ ಹಾಲು ಎರೆದ್ವಿ ಫ್ರೆಂಡ್ಸ್. ನಾಗಪ್ಪನ ಮುಖ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ನಾನು ಫ್ರಂಟ್ ಕ್ಯಾಮ್ರಾ ಹಿಡಿದಿರೋದ್ರಿಂದ ಅದು ಬ್ಯಾಕ್ ಸೈಡ್ ಹೋಯ್ತು. ನೋಡಿ ಇಲ್ಲಿ ಹಾಲು ಎರೆದ ಮೇಲೆ ಇರಬೇಕವ ಅಂತೇಳಿ ನಮ್ಮ ಮಮ್ಮಿ ಮತ್ತೆ ಒಂದು ಸಾರಿ ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಮತ್ತೆ ಪೂಜೆ ಮಾಡೋಣ ಅಂತ ಇದ್ದಾರೆ. ಇವಾಗ ನೋಡ್ರಿ ಹಾಲೆಲ್ಲ ಕ್ಲೀನ್ ಮಾಡತ್ತಾಳ. ಕ್ಲೀನ್ ಮಾಡಿದ ಮೇಲೆ ಮತ್ತೆ ಒಂದು ಸಾರಿ ಅರಿಶಿನ ಕುಂಕುಮ ಎಲ್ಲ ಹಾಕ್ತಾರಂತ ನೋಡೋಣ. ನೋಡಿ ಫ್ರೆಂಡ್ಸ್, ಆ ಕಡೆ ಬೇರೆ ಬೇರೆ, ನಾವು ಇಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾವಿ ಈ ಕಡೆ ಎಲ್ಲ ಇದೇ ಥರನೇ ಮಾಡ್ತೀವಿ. ಅದನ್ನು ಬಿಟ್ಟು ಆ ಕಡೆ ಬೇರೆ ಕಡೆ ಎಲ್ಲ ನೀವು ಬೇರೆ ಕಡೆಯವರೆಲ್ಲ ನೋಡ್ತಾ ಇರ್ತಿರಲಿಲ್ಲ, ನೀವೆಲ್ಲ ಹೇಗೆ ಆಚರಣೆ ಮಾಡ್ತೀರಿ ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನನ್ನ ಫ್ರೆಂಡು ಕೂಡ ಅದೇ ಟೈಮ್ಗೆ ಸರಿಯಾಗಿ ಹಾಲು ಹಾಕಕ್ಕೆ ಬಂದಿದ್ಲು. ಸಂಗೀತ, ನಾನು, ಅವಳ ಮಗಳು ಸನ್ನಿಧಿ, ನನ್ನ ಮಗಳು ಭಾಗ್ಯ, ನಮ್ಮಮ್ಮ, ಆಮೇಲೆ ನಮ್ಮ ತಾಯಿಯವ್ರ ಚಿಕ್ಕಮ್ಮ, ಆಮೇಲೆ ಇನ್ನೊಬ್ಳು ನಮ್ಮ ದೊಡ್ಡಮ್ಮ ಮಗಳು. ಇಷ್ಟು ಜನ ಇದ್ದೀವಿ ನಾವಿಲ್ಲಿ. ನಾವೆಲ್ಲರೂ ಸೇರಿ ಹಾಲು ಹಾಕ್ತಾ ಇದ್ದೀವಿ. ನೋಡಿ ನಾಗಪ್ಪಗೆ ಅಲಂಕಾರ ಮಾಡತ್ತಾರ. ಹಬ್ಬದಲ್ಲಿ ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆನೆ ಫ್ರೆಂಡ್ಸ್. ಎಷ್ಟು ಲುಕ್ಕಾಗಿ ಕಾಣ್ತಾ ಇದ್ದೀನಿ ನೋಡಿ ನಾಗರಾಜ ಅರಿಶಿನ ಹಾಕಿದ್ಮೇಲೆ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಒಂದು ಲೈಕ್ ಕೊಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಳೆ ನಮ್ಮದು ದೊಡ್ಡಮ್ಮನ ಮಗಳು ಮಂಜುಳಾ, ಇದು ಅವಳ ಮಗಳು, ಚಿಕ್ಕ ಪಾಪು ಐತಿ ಇನ್ನೂ ಕೂಡ. ನೋಡಿ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ನಮ್ಮ ಕಡೆ ಎಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ಕೊಂಡು ಬನ್ನಿ ಪೂಜೆ ಮುಗಿಯೋವರೆಗೂ ವಿಡಿಯೋನ.
ರೂಪಾಯಿ ಮೂರಕ್ಕೆ ಪಟಕ್ನ ಒಂದು ಹೇಳ್ಬೇಡ ಹೇಳ್ರಿ ಹೇಳ್ರಿ ಡೌಟ್ ಬೇಡ ಮನವಾದ ಮನವೇ ಕರ್ಪೂರದಾರುತಿ ಜ್ಞಾನಪುರಂ ಜಾಗಂ ಜ್ಯೋತಿ ಮನವಾದ ಮನವೇ ಕರ್ಪೂರದಾರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯದಿ ಅನುದೀನ ಗುರುವಿನ ಅನುರಾಗ ಭಕ್ತಿಯದಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿ ಪೂರಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇ ನಂಬರು ಬೇಡರಿ ನರ್ಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಇನ ವಿಷಯ ಜನ್ಮ ಹಿಂದುಳಿದ ಲಿಂಗಕ್ಕೆ ಇನ ವಿಷಯ ಜನ್ಮ ಹಿಂದುಳಿದ ಲಿಂಗಕ್ಕೆ ದೇವನೇ ಗತಿ ಎಂದು ಮನ ಮೆಚ್ಚಿ ಬೆಳಗಿರಿ ಜ್ಞಾನಪುರಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಇದಕ್ಕೆ ಬೇವ ಮನೆ ಹೆಂಗ್ ಬೈದ ಅಂದ್ರೆ ಹೋಗು ಮಂಜವ್ರು ಕೊಡ್ದ ಮಂಜವ್ರ ಕೈ ಹಿಡಿಸ್ಕೊ ಅಷ್ಟು ಮಗದಕ್ಕೆ ಮಂಜವನ ಮಗಳು ಒಟ್ಟು ಬರಂಗೆ ಮಾಡಿ ಆ ಸಲ ವಿಡಿಯೋದಾಗ ಬಂದಾಳಕ್ಕೆ ಲಕ್ಷ್ಮಿ ಬಂದಿದ್ದು ಬರೋಕೆ ಸಾಣದಿತ್ತು ಅವಾಗ ಆತ ಎಲ್ಲರೂ ಬೆಳಗಿದೆ ಸುತ್ತಿ ಬೆಳಗಿದೆ ಮುಟ್ಸಂಗಿಲ್ಲ ಮುತ್ತ ಈಗ ಹೋಗ್ಬಿಡ್ತಾನ ನನ್ನ ಬಳಿ ಬರ್ತಾವ ಈಗ ಆಕಿಗೆ ಆಕೆ ಎಷ್ಟು ತಗೊಂಡು ಸಣ್ಣವಾಗಿ ದೋಸೆ ಬವ್ಯಾಗ ಆಗ್ಯಾವ ಈಗ ರೀ ಹೊಟ್ಟೆ ಹೊಡ್ತಿಲ್ಲ ವಿಡಿಯೋ ಮಾಡಿ ನಿಲ್ರಿ ಮುಟ್ಸಂಗಿಲ್ಲ ಮುತ್ತ ಈಗ ಹೋಗ್ಬಿಡ್ತಾನ ನನ್ನ ಬಳಿ ಬರ್ತಾವ ಈಗ ಆಕೆ ಎಷ್ಟು ತಗೊಂಡು ಸಣ್ಣವಾಗಿ ದೋಸೆ ಬವ್ಯಾಗ ಆಗ್ಯಾವ ಈಗ ರೀ ಹೊಟ್ಟೆ ಹೊಡ್ತಿಲ್ಲ ವಿಡಿಯೋ ಮಾಡಿ ನಿಲ್ರಿ ಇಷ್ಟೆಲ್ಲ ಆದಮೇಲೆ ಒಂದೆರಡು ರೌಂಡ್ ಜೋಕಾಲಿ ಆಡ್ಲಿರ ಅದು ಹೆಂಗ್ರಿ ಪಂಚಮಿ ಹಬ್ಬ ಪೂರ್ತಿ ಆಗತ್ತೆ ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಜೋಕಾಲಿ ಕಟ್ಟಿದ್ರು ನನಗೋಸ್ಕರನೇ ಅಂತಾನೆ ಕಟ್ಟಿದ್ರು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಹಾಗೆ ಸುಮ್ಮನೆ ನಂಗೆ ಸರಿಯಾಗಿ ಆಡೋಕ್ಕೆ ಬರಲ್ಲ ಆದರೂ ಆಡ್ತಾಯಿದ್ದೀನಿ ಜೋಕಾಲಿ ಆಡ್ತಾಯಿದ್ದೀನಿ ನೋಡಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಇವತ್ತು ತುಂಬ ಖುಷಿಯಾಗಿ ಜೋಕಾಲಿ ಆಡ್ತಾಯಿದ್ದೆ ನಾನಿಲ್ಲಿ ಇವಾಗ ನೆಕ್ಸ್ಟ್ ನಮ್ಮ ಮನೆಯವರು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಸೇರಿ ನಾವು ಆಡಿ ಆದಮೇಲೆ ನೆಕ್ಸ್ಟ್ ಹುಡುಗರೆಲ್ಲ ಆಡ್ತಾ ಇದ್ದಾರೆ ಏನೇ ಸಣ್ಣ ಹುಡುಗ್ರಿ ಆಡಕ್ಕೆ ಕಳಿತೈತಿ ಯಾರು ಯಾರು ಕರೆದ್ರೆ ನಿಂಗಡಿ ಜಗ್ಗಿ ಮುರಿತೈತಿ
ನಮ್ಮ ಹೊಯ್ಕೋಬೋದಂತ ಬಿಟ್ಟಂತೆ ಇವ ಶಿವಪ್ಪ ಅಡ್ಡ ಮಾಡ ರೊಕ್ಕ ಏನು ಸ್ವಲ್ಪ ನೋಡಿ ಫ್ರೆಂಡ್ಸ್, ನನ್ನ ಈ ವರ್ಷದ ಪಂಚಮಿ ಹಬ್ಬ ಈ ರೀತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಎಲ್ರಿಗೂ ಕೂಡ.